ದುಡ್ಡಿನ ರೇಖೆ ಯಾವುದು ಮೇಡಮ್ ಅಂತ ಕೇಳ್ತೀರಾ. ಎಲ್ಲರಿಗೂ ಗೊತ್ತಿರೋ ಥರ ಇದು ಲಕ್ ಲೈನ್, ಓಕೆನಾ. ಇದು ಈ ರೀತಿ ಚೆನ್ನಾಗಿ ಬಂದಿರಬೇಕು. ಕೆಲವ್ರಿಗೆ ಕಟ್ಟಾಗಿರುತ್ತೆ, ಕೆಲವ್ರಿಗೆ ಈ ರೀತಿಯಾಗಿ ಈ ಥರ ರಾವು ರೇಖೆಗಳೆಲ್ಲ ಕಟ್ ಮಾಡಿರ್ತವೆ, ಸೊ ದುಡ್ಡುಗಳನ್ನ ಕಳ್ಕೊಳ್ತಾರೆ ಅಂತ ಹೇಳ್ತೀವಿ. ಇನ್ನು ಕೆಲವ್ರಿಗೆ ಸ್ವಲ್ಪ ಸ್ವಲ್ಪ ಇರುತ್ತೆ, ಇಷ್ಟು ಬಂದಿರುತ್ತೆ. ಓಕೆ, ಈ ಥರ ಇದ್ದಾಗ ಕೂಡ ಅವ್ರಿಗೆ ಹಣದ ಸಮಸ್ಯೆ ಯಾವಾಗಲೂ ಇರುತ್ತೆ. ಬರುತ್ತೆ ಹಣ, ಬಟ್ ಕಳೆದೋಗೋದಿರ್ಬೋದು ಅಥವಾ ಬೇರೆ ಕಡೆಯಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಆ ಥರದೆಲ್ಲ ಕೂಡ ಕೆಲವೊಮ್ಮೆ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ನಾವು ಸಿಂಬಲ್ ಏನು ನೋಡ್ತೀವಿ ಅಂತಂದರೆ ಶುಕ್ರ ಪರ್ವತ ಸ್ಟ್ರಾಂಗ್ ಆಗಿರಬೇಕು. ಇದು ಶುಕ್ರ ಪರ್ವತ ಏನಾದರೂ ಸ್ಟ್ರಾಂಗ್ ಇತ್ತು ಅಂದರೆ ಎತ್ತರವಾಗಿರಬೇಕು, ಉಬ್ಬಿ ನಿಂತಿರಬೇಕು ಅಂತ ಹೇಳ್ತೀವಿ. ಆ ಥರ ಇದ್ರೂ ಕೂಡ ಹಣ ಇರುತ್ತೆ ಅಂತ ಹೇಳ್ತೀವಿ. ಲಕ್ ಲೈನ್ ಇಲ್ಲ ಅಂದರೂ ಕೂಡ ಈ ಲಕ್ ಲೈನ್ ಏನು ಇಲ್ಲ, ಬರೀ ಶುಕ್ರ ಪರ್ವತ ಚೆನ್ನಾಗಿದೆ ಅಂದರೂ ಕೂಡ ಅವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸೊ ನಾವು ಮನಿ ಟ್ರಯಾಂಗಲ್ಗಳಂತ ನೋಡ್ತೀವಿ. ಇಲ್ಲಿ ನೋಡಿ, ಇದೊಂದು ಮನಿ ಟ್ರಯಾಂಗಲ್, ಇಲ್ಲೊಂದು ಮನಿ ಟ್ರಯಾಂಗಲ್, ಇಲ್ಲೊಂದು ಮನಿ ಟ್ರಯಾಂಗಲ್, ಇಲ್ಲೊಂದು ಮನಿ ಟ್ರಯಾಂಗಲ್. ಈ ರೀತಿಯಾಗಿ ಮನಿ ಟ್ರಯಾಂಗಲ್ಗಳು ಬರ್ತಾ ಇರ್ತವೆ. ಆ ಥರ ಬಂದರೂ ಕೂಡ ನಿಮ್ಮ ಹತ್ರ ಹಣ ಇದೆ ಅಂತಲೇ ಹೇಳ್ತೀವಿ. ನೀವು ಕೂಡ ನಿಮ್ಮ ಕೈ ರೇಖೆ ನೋಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಹಣ